ಸಿಜೆ ರಾಯಲ್ ಆಗಿ ಇದ್ದಿದ್ದಕ್ಕೆ ಫೇಮಸ್ ಆಗಿದ್ದಂತ ರಾಯ್ ಅವರು ಕಾನ್ಫಿಡೆನ್ಸ್ ಗ್ರೂಪ್ ಮುಖಾಂತರ ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ದಿದ್ದಂತ ವ್ಯಕ್ತಿ ಸಿಜೆ ರಾಯ್. ಉದ್ಯಮಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಹಜವಾಗಿ ಒಂದ್ ಕಡೆ ಕುತೂಹಲ ಇದೆ, ಮತ್ತೊಂದ್ ಕಡೆ ಕ್ಯೂರಿಯಾಸಿಟಿ ಏನ್ ಕಾರಣ ಅನ್ನುವಂಥದ್ದು. ಹಾಗೆ ಈ ರೀತಿಯಾದಂಥ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ IT ED ರೈಡ್ ಆಗ್ಬಿಟ್ರೆ ಏನೇನಾಗ್ಬಿಡುತ್ತೆ ಅನ್ನುವಂಥ ಆತಂಕ ತುಂಬಾ ಶ್ರೀಮಂತರಿಗೆ ಕಾಡ್ಲಿಕ್ಕೂ ಕೂಡ ಶುರು ಆಗ್ಬಿಟ್ಟಿದೆ. ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಕಾರಣ ಏನು? ರಾಯ್ ಡೈರಿ ಫೋನ್ನಲ್ಲಿ ಏನು ಉಲ್ಲೇಖ ಆಗಿದೆ? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಟಿಯರು, ರಾಜಕಾರಣಿಗಳ ಹೆಸರು ಕೂಡ ಡೈರಿನಲ್ಲಿ ಉಲ್ಲೇಖ ಆಗಿದೆಯಾ? ಯಾರ ಹೆಸರು, ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಏನೆಲ್ಲ ವ್ಯವಹಾರವನ್ನ ಮಾಡ್ತಾ ಇದ್ರು? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕೆಂದ್ರೆ ನಾನು ಹೇಳ್ತಾ ಇದ್ನಲ್ಲ, ಸಹಜವಾಗಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಟ್ಟಿ ತುಂಬಾ ಕಾನ್ಫಿಡೆಂಟ್ ಆಗಿ ಇದ್ದಂತ ವ್ಯಕ್ತಿ ರಾಯ್ ಅರ್ಥಾತ್ ಸಿಜೆ ರಾಯ್ ಇದಾರಲ್ಲ, ಇವರ ಸಾವು ಸಹಜವಾಗಿ ಏನಾಗಿರಬಹುದು ಕಾರಣ ಅನ್ನುವಂಥ ಕುತೂಹಲ ಕೆಡೆ ಮಾಡಿಕೊಡ್ತಾನೆ ಇದೆ. ಯಾಕಂದ್ರೆ IT ರೈಡ್ ಆದ ತಕ್ಷಣ ಸಾವನ್ನಪ್ಪುವಂತ ವ್ಯಕ್ತಿನ ಸಿಜೆ ರಾಯ್ IT ರೈಡ್ ಆದಂತ ಸಂದರ್ಭದಲ್ಲಿ ಏನಪ್ಪ ಅವರೇನು ಇಂಥ ಪ್ರಕರಣಗಳಲ್ಲೆಲ್ಲ ಜೈಲಲ್ಗೆ ಹಾಕೋದಿಲ್ಲ, ಫೈನ್ ಅನ್ನ ಹಾಕುವಂತ ಸಾಧ್ಯತೆ ಇದೆ. ಮ್ಯಾಕ್ಸಿಮಮ್ ಈ ರೀತಿಯಾಗಿ ದುಡ್ಡೆಲ್ಲ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನ್ ಹಾಕ್ತಾರೆ. ಇಂತಿಷ್ಟು ಫೈನ್ ಅನ್ನ ಕಟ್ಟಬೇಕು, ಇಂತಿಷ್ಟು ಪರ್ಸೆಂಟೇಜ್ ಫೈನ್ ಅನ್ನ ಕಟ್ಟಬೇಕು ಅಂತ ಇರುತ್ತೆ. ಇಷ್ಟಕ್ಕೇನೆ ಅವರು ಆತ್ಮಹತ್ಯೆಗೆ ಶರಣಾಗ್ಬಿಟ್ರ ಅನ್ನುವಂಥ ಪ್ರಶ್ನೆಗಳು ಬರ್ತಾವಲ್ಲ. ಸೊ ಈ ಒಂದು ಕಾರಣಕ್ಕೋಸ್ಕರನೇ ಇರುವಂತ ಕುತೂಹಲ. ಬರೀ ಇದೊಂದೇ ಕಾರಣ ಇತ್ವಾ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ ಕಾರಣಗಳು ಇವ್ರು ಸಾವನ್ನಪ್ಪೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲೇ ತನಿಖೆ ಆಗ್ಬೇಕಾಗಿರುವಂಥದ್ದು, ತನಿಖೆಯನ್ನ ಮಾಡಬೇಕಾಗಿರುವಂಥದ್ದು. ಅದು IT ಆಫೀಸರ್ಸ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ತನ್ನ ಕ್ಯಾಬಿನ್ನ ಒಳಗಡೆ ಹೋಗಿ ತಾಯಿ ಜೊತೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದು ಸಹಜ ಕುತೂಹಲ. ಯಾಕೆಂದ್ರೆ ತುಂಬಾ ಸಾವಿರಾರು ಜನಕ್ಕೆ ಇನ್ಸ್ಪೈರ್ ಆಗಿದ್ದಂತ ವ್ಯಕ್ತಿ, ಸಾಲವನ್ನ ಮಾಡದೆ ಒಂದು ದೊಡ್ಡ ಗ್ರೂಪ್ ಅನ್ನ ಕಟ್ಟಂತ ವ್ಯಕ್ತಿ, ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿದ್ದು ಸಾಲವನ್ನೇ ಮಾಡದೆ. ಇಂಥ ವ್ಯಕ್ತಿ ಸಾವನ್ನಪ್ಪೋದಕ್ಕೆ ಕಾರಣ ಆದ್ರೂ ಏನು ಅಂತ ರೀಲ್ಸ್ಗಳಲ್ಲೆಲ್ಲ ನೋಡಿದ್ರೆ ಸಿಜೆ ರಾಯ್ನ ರೀಲ್ಸ್ ಎಲ್ಲ ಬರ್ತಾ ಇತ್ತು. ಅವ್ರಿಗೆ ಒಂದ್ ಕಡೆ ತೋರ್ಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಮೂಲಕ ಇನ್ನೂ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗುವಂಥದ್ದನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಇಂಥ ವ್ಯಕ್ತಿ ಸಾವನ್ನಪ್ತಾರೆ ಅಂದ್ರೆ ಸಹಜ ಕುತೂಹಲ ಇದು. ನೀವು ಕಾನ್ಫಿಡೆಂಟ್ ಗ್ರೂಪ್ ಸ್ಪಾನ್ಸರ್ಗಳನ್ನ ನೋಡ್ತಾ ಇರ್ತೀರಾ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೆಲ್ಲ. ಅದೆಲ್ಲದರ ರೂವಾರಿ ಇವರೇ ಸಿಜೆ ರಾಯ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಡಿಫ್ರೆಂಟ್ ಆಂಗಲ್ ಅಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಹಾಗೂ ಮಂಜು. ಇಬ್ಬರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಮಾದೇಶ್, ಮಂಜು ಹಾಗೆ ಸಂಪರ್ಕದಲ್ಲಿರಿ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದಂತ ಡೈರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿತ್ತಲ್ಲ ಡೈರಿ, ಅದನ್ನ ವಶಕ್ಕೆ ಪಡೆಯಲಾಗಿದೆ. ಡೈರಿಯಲ್ಲಿ ಇರುವಂತ ವಿಷಯಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ವಶಕ್ಕೆ ಪಡೆದಿರುವಂತ ಹಿನ್ನೆಲೆಯಲ್ಲಿ ಡೈರಿಯಲ್ಲಿ ಹೆಸರುಗಳು ಉಲ್ಲೇಖ ಆಗಿರುತ್ತೆ. ಯಾವ ಕಾರಣಕ್ಕೆ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಏನಾದರೂ ಮೆನ್ಷನ್ ಆಗಿರುತ್ತಾ ಇಲ್ವಾ ಗೊತ್ತಿಲ್ಲ. ಸದ್ಯಕ್ಕೆ 16 ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ರು ಸಿಜೆ ರಾಯ್. ಕಾರ್ಯಕ್ರಮಗಳಿಗೆ ನಟಿಯರು, ಮಾಡೆಲ್ಗಳನ್ನ ಕರೆಸ್ತಾ ಇದ್ರು. ಸಹಜ, ಯಾಕೆಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಲ್ಡಪ್ ಬೇಕಾಗತ್ತೆ, ಜನರು ಗುರ್ತಿಸಬೇಕಾಗತ್ತೆ. ದೊಡ್ಡವ್ರು ಬಂದಂಥ ಸಂದರ್ಭದಲ್ಲಿ, ಹೆಸರಿರುವಂಥವ್ರು ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಚಾರ ಸಿಗುತ್ತೆ ಅಂತ ಇರುತ್ತೆ. ಕೆಲ ನಟಿಯರು, ಮಾಡೆಲ್, ರಾಜಕಾರಣಿಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರಾ? ಉಲ್ಲೇಖ ಮಾಡಿದ್ರೆ ಹೆಸರುಗಳನ್ನ ಯಾವ ಕಾರಣಕ್ಕೆ? ಈ ಪ್ರಶ್ನೆಗಳು ಬರ್ತಾವೆ ತನಿಖೆಯ ಸಂದರ್ಭದಲ್ಲಿ. ತನಿಖೆಯನ್ನ ಮಾಡಬೇಕಾಗಿದೆ ಎಲ್ಲ ಆಂಗಲ್ನಲ್ಲೂ ಕೂಡ. ಬರೀ ಇವೆಂಟ್ ವಿಚಾರಕ್ಕೆ ಅಥವಾ ಬೇರೆ ಏನಾದರೂ ವಿಚಾರಗಳಿರ್ತವ? ಹೆಸರನ್ನ ಉಲ್ಲೇಖ, ಡೈರಿಯಲ್ಲಿ ಹೆಸರನ್ನ ಉಲ್ಲೇಖ ಮಾಡಲಾಗಿದೆಯಲ್ಲ, ಅದು ಬರೀ ಇವೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತನ ಅಥವಾ ಪ್ರಾಜೆಕ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತನ ಅಥವಾ ಬೇರೆ ಬೇರೆ ಏನಾದರೂ ರೀಸನ್ಸ್ಗಳಿದ್ವಾ ಗೊತ್ತಿಲ್ಲ. ಡೈರಿಯ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳ ಹೂಡಿಕೆ ಏನಾದರೂ ಇತ್ತಾ? ಕಳೆದ 2 ವರ್ಷಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಬೇರೆ ಬಿಸ್ನೆಸ್ ಮಾಡಲಿಕ್ಕೆ ಚಿಂತಿಸಿದ್ರಂತೆ ರಾಯ್. ಸೊ ಲಾಭ ಇಲ್ಲ ಅಂದ್ರೂ, ಸ್ಪೆಷಲಿ ಬಿಸ್ನೆಸ್ ಮ್ಯಾನ್ ಅಂತ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಏರಿಳಿತ ಇರುತ್ತೆ. ಯಾವಾಗಲೂ ಸಕ್ಸಸ್ಸೇ ಅಲ್ಲ, ಯಾವಾಗಲೂ ಲಾಭನೇ ಸಿಗ್ತಾ ಇರೋದಿಲ್ಲ. ಒಂದು ಗಳಿಸ್ಬೇಕು ಅಂದ್ರೆ ಒಂದು ಕಳ್ಕೊಳ್ಬೇಕಾಗ್ತಾ ಇರುತ್ತೆ. ಆಮೇಲೆ ಯಾವುದಾದ್ರೂ ಒಂದು ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ಆ ನಿರೀಕ್ಷೆಗಳು ಹುಸಿಯಾಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟಕ್ಕೆ ತಮ್ಮ ಕಾನ್ಫಿಡೆನ್ಸ್ ಕಳ್ಕೊಳ್ಳುವಂಥವ್ರಲ್ಲ ಸಿಜೆ ರಾಯ್.
ಇದೇ ವೇಳೆ ರಾಜಕಾರಣಿಗಳ ಒತ್ತಡದ ಬಗ್ಗೆ ಅನುಮಾನಗಳಿರುವಂತದ್ದು, ತಮ್ಮ ಪಾಲಿನ ಹಣ ವಾಪಸ್ ನೀಡುವಂತೆ ಒತ್ತಡ ಏನಾದರೂ ಹಾಕಿದ್ರ, ಯಾರ ಜೊತೆ ಸಂಪರ್ಕ ಅಂತ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಖಾಕಿ ಪಡೆ. ಸಿಜೆ ರಾಯ್ ಮೊಬೈಲ್ ನಲ್ಲಿ ಇದೆಯಾ ಡೆತ್ ನೋಟ್ ಸೀಕ್ರೆಟ್? ಏನಾದ್ರು ಡೆತ್ ನೋಟ್ ಅನ್ನ ಬರೆದಿದ್ದಾರಾ ಮೊಬೈಲ್ ನಲ್ಲಿ? ಡೆತ್ ಸೀಕ್ರೆಟ್ ಇದೆಯಾ? ಸಾವಿಗೂ ಮುನ್ನ ಯಾರ ಜೊತೆ ಮಾತನಾಡಿದ್ರು? ಕ್ಯಾಬಿನ್ ಒಳಗಡೆ ಹೋದ್ರಲ್ಲ, 10 ನಿಮಿಷ ತಾಯಿ ಜೊತೆ ಮಾತನಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರಲ್ಲ, ಅವ್ರ ತಾಯಿ ಜೊತೆನೆ ಮಾತನಾಡಿದ್ರ ಅಥವಾ ಬೇರೆ ಯಾರ ಜೊತೆನಾದ್ರೂ ಮಾತನಾಡಿದ್ರ? ರಾಯ್ ಸಾವನ್ನಪ್ಪೋದಕ್ಕೂ ಮುಂಚೆ ತಾಯಿ ಜೊತೆ ಮಾತನಾಡಬೇಕು ಅಂತ ಹೇಳಿ ಅವರು ಕ್ಯಾಬಿನ್ ಒಳಗಡೆ ಹೋಗಿದ್ದು, ನಿಜವಾಗಿಯೂ ತಾಯಿ ಜೊತೆಗೆ ಮಾತನಾಡಿದ್ರ? ಸಾವಿಗೂ ಮುನ್ನ ಮೊಬೈಲ್ನಲ್ಲಿ ಬರ್ದಿದ್ರ ಡೆತ್ ನೋಟ್? ಈ ಪ್ರಶ್ನೆಗಳು ಬರ್ತವೆ. ತನಗೆ ಆಗ್ತಾ ಇರುವಂತ ನೋವಿನ ಬಗ್ಗೆ ಯಾರಿಗಾದ್ರೂ ಹೇಳ್ಕೊಂಡ್ರ? ಅವ್ರ ಕುಟುಂಬದವ್ರ ಜೊತೆ ಮಾತನಾಡಿದ್ರ? ತಾಯಿ ಜೊತೆ ಮಾತನಾಡಿದ್ರ ಅಥವಾ ಸ್ನೇಹಿತರ ಜೊತೆ ಮಾತನಾಡಿದ್ರ? ಸದ್ಯ ಪೊಲೀಸರಿಗೆ ಮೂಡಿರುವಂಥದ್ದು 10 ಅನುಮಾನಗಳು. 2 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪಾಸ್ವರ್ಡು ಅವರ ಕುಟುಂಬಸ್ಥರಿಗೆ ಗೊತ್ತಿದ್ರೆ ಓಕೆ, ಓಪನ್ ಮಾಡ್ಬೋದು. ಇಲ್ಲ ಅಂದ್ರೆ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು FSLಗೆ ಕಳಿಸ್ಬೇಕಾಗತ್ತೆ. ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಕೋರ್ಟ್ ಅನುಮತಿಯ ಮೊರೆ ಹೋಗ್ಬೇಕಾಗತ್ತೆ. ಕೋರ್ಟ್ ಅನುಮತಿ ಪಡೆದು 2 ಫೋನ್ FSLಗೆ ರವಾನೆ ಮಾಡಬೇಕಾಗುತ್ತೆ. ಡೇಟಾ ಸಂಗ್ರಹಿಸಿ ಕಾರಣ ತಿಳಿಸ್ಲಿಕ್ಕೆ ಪೊಲೀಸರು ಒದ್ದಾಡ್ತಾರೆ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಈ ಸಾವಿಗೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ ಡೆಪ್ತ್ ಆಗಿ, ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕು. ಕಾರಣ ಗೊತ್ತಾಗಬೇಕು ಅಂದ್ರೆ ಸಾಕಷ್ಟು ತನಿಖೆಯನ್ನ ಮಾಡಬೇಕಾಗುತ್ತೆ. ರಾಯ್ಗೆ IT ಪ್ರೆಷರ್ ಇತ್ತು ಅಂತ ಸಹೋದರ ಫೋನ್ ಮಾಡಿದ್ರು, ನನಗೆ ಕರೆ ಮಾಡಿ ಮಾತನಾಡಬೇಕು ಬಾ ಅಂತ ಹೇಳಿದ್ರು ಅಂತ ಸಿಜೆ ರಾಯ್ ಸಹೋದರ ಜೋಸೆಫ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ರೆ ಬೇರೆ ಏನು ಮಾತಾಡಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು ಅವರು. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು. ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಂತ. ಯಾರ ಬಗ್ಗೆ ಇಲ್ಲ ಬೇರೆ ಯಾವ ಥ್ರೆಟ್ ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರ್ಲಿಲ್ಲ. ಏನಿಲ್ಲ ಲಾಸ್ ಏನಿಲ್ಲ. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ಅಲ್ಲಿ ಗೊತ್ತಿಲ್ಲ. ಅದು ಹೋಗಿ ಕೇಳಬೇಕು, ನೋಡ್ಬೇಕು. ನಾನೇ ಏರ್ಪೋರ್ಟ್ ಇಂದ ಇವೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಇಲ್ಲಿ ಪ್ರಮುಖವಾಗಿ ರಾಯಲ್ ಆಗಿದ್ದಂತ ವ್ಯಕ್ತಿ, ಆಗರ್ಭ ಶ್ರೀಮಂತ ಆಗಿದ್ದಂತ ವ್ಯಕ್ತಿ ಸಾವನ್ನಪ್ತಾರೆ ಅನ್ನುವಂಥ ಸಂದರ್ಭ, ಅದರಲ್ಲೂ ಸ್ಪೆಷಲಿ ಸೂಸೈಡ್ ಮಾಡಿಕೊಂಡ್ರು ಅನ್ನುವಂಥ ಬಂದಂಥ ಸಂದರ್ಭದಲ್ಲಿ ಕಾರಣ ಏನು ಅನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇರುವಂಥದ್ದು. ಏನೆಲ್ಲ ಕಾರಣಗಳು ಸಿಗ್ತಾ ಇದಾವೆ, ಏನು ಲಿಸ್ಟ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಪೊಲೀಸರಿಗೂ ಕೂಡ ಅಷ್ಟೇ 10 ಅನುಮಾನಗಳು ಮೂಡಿರುವಂತದ್ದು. ಕಾರಣ ಏನು ಅಂತಂದ್ರೆ, ಸಾವಿರಾರು ಕೋಟಿಯ ಒಡೆಯ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ಕಾರಣವಾದ್ರೂ ಏನು ಅನ್ನುವಂಥದ್ದನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಕಂಟಿನ್ಯೂ ಮಾಡಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಆತನ ಮೊಬೈಲ್ ನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಯಾಕಂದ್ರೆ ಆತ ಸುಸೈಡ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚಿತವಾಗಿ 10 ನಿಮಿಷದ ಹಿಂದಷ್ಟೇ ಆತನ ಗನ್ಮ್ಯಾನ್ಗೆ ಹೇಳೋಗ್ತಾರೆ, ನನ್ನ ಚೇಂಬರ್ನ ಒಳಗಡೆ ಯಾರನ್ನೂ ಕೂಡ ಬಿಡಬೇಡ ಅಂತೇಳಿ ಚೇಂಬರ್ನ ಲಾಕ್ ಮಾಡ್ಕೊಳ್ತಾರೆ. ಆ ಚೇಂಬರ್ನ ಒಳಗಡೆ ಹೋದಂತ 10 ನಿಮಿಷದಲ್ಲಿ ಅವರು ಸುಸೈಡ್ ಮಾಡ್ಕೊಂಡಿರುವಂತದ್ದು. ಹಾಗಾದ್ರೆ 10 ನಿಮಿಷಗಳ ಕಾಲ ಏನ್ ಮಾಡಿದ್ರು? ಯಾಕಂದ್ರೆ ಗನ್ಮ್ಯಾನ್ಗೆ ಹೇಳಿರುವಂತದ್ದು ತನ್ನ ತಾಯಿಯ ಜೊತೆ ಮಾತನಾಡಬೇಕು, ಯಾರನ್ನೂ ಕೂಡ ಬಿಡಬೇಡ ಅಂತ ಹೇಳಿ ಹೋಗಿದಾರಂತೆ. ಅದೇ ತಾಯಿಯ ಜೊತೆನೆ ನಿಜವಾಗ್ಲೂ ಕೂಡ ಅಷ್ಟೇ ರಾಯ್ ಅವರು ಮಾತಾಡಿದ್ರ, ಅಥವಾ ಬೇರೆ ಏನಾದ್ರೂ ವ್ಯಾವಹಾರಿಕವಾಗಿ ಯಾರ ಜೊತೆನಾದ್ರೂ ಮಾತುಕತೆಯನ್ನ ಮಾಡಿದ್ರ, ಅಥವಾ ಬೇರೆ ಏನಾದ್ರೂ ತನಗೆ ಆಗ್ತಿರುವಂತ ಕಿರುಕುಳ ಆಗಿರ್ಬೋದು, ತಾನು ಪಡ್ತಿರುವಂತ ನೋವಾಗಿರ್ಬೋದು, ಈ ವಿಚಾರವಾಗಿ ಯಾರ ಜೊತೆನಾದ್ರೂ ಚರ್ಚೆಯನ್ನ ಮಾಡಿದ್ರ ಅನ್ನುವಂತ ಒಂದು ಅನುಮಾನಗಳು ಮೂಡ್ತಾ ಇದಾವೆ. ಯಾಕಂದ್ರೆ ಅವರ 2 ಫೋನ್ಗಳು, ಒಂದು ಐಫೋನ್ ಯೂಸ್ ಮಾಡ್ತಾರೆ, ಮತ್ತೊಂದು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೆ. 2 ಫೋನ್ಗಳು ಕೂಡ ಅಷ್ಟೇ ಈಗಾಗಲೇ
ಲಾಕ್ ಆಗಿರುವಂತ ಕಾರಣಕ್ಕೋಸ್ಕರ ಪಾಸ್ವರ್ಡ್ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿಲ್ಲ. ಬದಲಾಗಿ ಮುಂಜಾನೆ ವೇಳೆಗೆ ಕುಟುಂಬಸ್ಥರು ಬಂದಿದ್ರೆ ಅವ್ರಿಗೆ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಅವರನ್ನ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ನಿಮಗೇನಾದ್ರೂ ಪರ್ಟಿಕ್ಯುಲರ್ ಆಗಿ ರಾಯ್ ಬಳಕೆ ಮಾಡ್ತಿದ್ದಂತ ಮೊಬೈಲ್ ನ ಪಾಸ್ವರ್ಡ್ ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾತಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಒಂದ್ ವೇಳೆ ಕುಟುಂಬಸ್ಥರು ಏನಾದ್ರೂ ಪಾಸ್ವರ್ಡ್ ಗೊತ್ತಿದ್ದು ಅದನ್ನೇನಾದ್ರೂ ಕೊಟ್ಟಂತ ವೇಳೆಯಲ್ಲಿ ತನಿಖೆಗೆ ತುಂಬಾ ಸಹಕಾರ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ರಾಯ್ ಅವರು 10 ನಿಮಿಷಗಳ ಅವಧಿಯಲ್ಲಿ ಯಾರ ಜೊತೆ ಏನಾದ್ರೂ ಚರ್ಚೆ ಮಾಡಿರುವಂತದ್ದು ಅಥವಾ ಯಾರಿಗಾದ್ರೂ ಮೆಸೇಜ್ ಏನಾದ್ರೂ ಮಾಡಿದಾರ, ತನಗಾಗ್ತಿರುವಂತ ನೋವಾಗಿರ್ಬೋದು, ಕಿರುಕುಳದ ಬಗ್ಗೆ ಆಗಿರ್ಬೋದು, ಬೇರೆ ರೀತಿಯಂತ ಫ್ರೆಷರ್ಸ್ ಬಗ್ಗೆ ಆಗಿರ್ಬೋದು, ಪೊಲಿಟಿಕಲಿ ಫ್ರೆಷರ್ಸ್ ಆಗಿರ್ಬೋದು, ಈ ವಿಚಾರವಾಗಿ ಏನಾದ್ರೂ ಚರ್ಚೆಯನ್ನ ಮಾಡಿದ್ರ ಅಥವಾ ಒಂದ್ ವೇಳೆ ತಾನು ಸಾಯೋದಕ್ಕೆ ನಿರ್ಧಾರ ಮಾಡಿರುವಂತ ಉದ್ದೇಶವಾದ್ರೂ ಏನಿತ್ತು, ಒಂದ್ ವೇಳೆ ಸಾಯೋಕೆ ನಿರ್ಧಾರ ಮಾಡಿದ್ದೇ ಆದಲ್ಲಿ ಸಾವಿಗೆ ಕಾರಣ ಏನು ಅಂತ ಏನಾದ್ರೂ ಯಾರಿಗಾದ್ರೂ ಮೆಸೇಜ್ ಮಾಡಿದ್ರೆ, ಹೀಗೆ 10 ಅನುಮಾನಗಳು ಪೊಲೀಸರಿಗೆ ಕಾಡ್ತಾ ಇರುವಂತದ್ದು. ಇದರ ಜೊತೆಗೆ ನಿನ್ನೆ ಯಾವಾಗ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಕೇಸ್ ರಿಜಿಸ್ಟರ್ ಆದಂತ ಬಳಿಕ ಸ್ಥಳ ಮಹಾಜರು ಮಾಡುವಂತ ಸಂದರ್ಭದಲ್ಲಿ ಇಡೀ ಕಚೇರಿಯನ್ನ ಜಾಲಾಡ್ತಾರೆ. ಆ ಜಾಲಾಡಿದಂತ ವೇಳೆಯಲ್ಲಿ ಒಂದು ಡೈರಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಆ ಒಂದು ಡೈರಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿರುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಹೆಸರುಗಳು ಈಗಾಗಲೇ ಇದೆ ಅನ್ನುವಂಥದ್ರ ಬಗ್ಗೆ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತದ್ದು. ಒಂದಷ್ಟು ಜನ ಪೊಲಿಟಿಷಿಯನ್ಸ್ ಹೆಸರಿದೆ, ಇನ್ನೊಂದಷ್ಟು ಜನ ನಟಿಯರು ಮತ್ತು ಮಾಡೆಲ್ಗಳ ಹೆಸರಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನಕ್ಕೆ ನಟಿಯರು, ಮಾಡೆಲ್ಗಳು, ಪೊಲಿಟಿಷಿಯನ್ಸ್ ಬಂದ್ರು ಅಂತಂದ್ರೆ ನಾವು ಒಂದು ಊಹೆ ಮಾಡಬಹುದು. 16 ಪ್ರಾಜೆಕ್ಟ್ಗಳು ಕೇರಳದಲ್ಲಿ ಸ್ಟಿಲ್ ಆತನದ ರನ್ನಿಂಗ್ ಆಗಿರುವಂತದ್ದು. ಆ ಪ್ರಾಜೆಕ್ಟ್ಗಳ ವಿಚಾರವಾಗಿ ಒಂದಷ್ಟು ಕಾರ್ಯಕ್ರಮಗಳ, ಒಂದಷ್ಟು ಇವೆಂಟ್ಸ್ ಅನ್ನ ಮಾಡ್ತಾ ಇದ್ರು. ಅದಕ್ಕೆ ಬೇರೆ ಬೇರೆ ಕಡೆಗಳಿಂದ ಮಾಡೆಲ್ಗಳನ್ನ ಕಳಿಸ್ತಾ ಇದ್ರು, ನಟಿಯರನ್ನ ಕರೆಸ್ತಾ ಇದ್ರು, ರಾಜಕಾರಣಿಗಳನ್ನು ಕೂಡ ಕರೆಸ್ತಾ ಇದ್ರು. ಆ ರಿಲೇಟೆಡ್ ಆಗಿ ಏನಾದ್ರೂ ಆ ಒಂದು ಡೈರಿಯಲ್ಲಿ ಮೆನ್ಷನ್ ಮಾಡಿದಾರಾ ಅಥವಾ ಬೇರೆ ಇನ್ನಾದ್ರೂ ಏನಾದ್ರೂ ರೀಸನ್ಸ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರಿಗಾಗಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇರುವಂತದ್ದೇನು ಅಂತಂದ್ರೆ ಒಂದಷ್ಟು ಫ್ರೆಷರ್ ಆಗ್ತಾ ಇತ್ತು, ಇವರಿಗೆ ಪೊಲಿಟಿಕಲಿ ಫ್ರೆಷರ್ ಆಗ್ತಿತ್ತು. ಒಂದಷ್ಟು ಜನ ಇನ್ವೆಸ್ಟ್ ಮಾಡಿರುವಂತಹ ರಾಜಕಾರಣಿಗಳು ಹಣವನ್ನ ವಾಪಸ್ ಕೊಡುವಂತ ಕೇಳ್ತಾ ಇದ್ರು. ಪರ್ಟಿಕ್ಯುಲರ್ ಇಂತಹ ಒಂದು ಟೈಮ್ಗೆ ನಮ್ಗೆ ದುಡ್ಡು ಬೇಕು ಅಂತಾನು ಕೂಡ ಪ್ರೆಷರ್ ಮಾಡ್ತಾ ಇದ್ರು. ಈ ಕಡೆ ಇವರು ಇರುವಂತಹ ಹಣವೆಲ್ಲವನ್ನು ಕೂಡ ಅಷ್ಟೇ ಪ್ರಾಜೆಕ್ಟ್ ಗಳ ಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಅವ್ರು ಕೇಳಿದಂತ ಹಣವನ್ನ ಆ ಕಾಲಕ್ಕೆ ಕೊಡೋಕೆ ಆಗ್ತಿರಲಿಲ್ಲ. ಇದರಿಂದ ತುಂಬಾ ಅಂದ್ರೆ ತುಂಬಾ ನೊಂದಿದ್ರು ಅನ್ನುವಂತ ವಿಚಾರಗಳು ಕೂಡ ಅಷ್ಟೇ ಬಯಲಾಗ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿಗಳ ಕಿರುಕುಳ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರ ತಮ್ಮ ಕೂಡ ಮಾಧ್ಯಮದ ಮುಂದೆ ಹೇಳುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಕೇರಳ ಮೂಲದ ಕೊಚ್ಚಿಯಲ್ಲಿರುವಂತಹ ಒಬ್ಬ ಅಧಿಕಾರಿ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ರು. ಕಳೆದ ತಿಂಗಳು ಅಂದ್ರೆ ಡಿಸೆಂಬರ್ 3ನೇ ತಾರೀಕಿನಂದು ರೈಡ್ ಮಾಡ್ತಾರೆ. 3 ದಿನಗಳ ಕಾಲ ರೈಡ್ ಆಗುತ್ತೆ. ಅದಾಗಿದ್ದಾದಂತಹ ಬಳಿಕ ಒಂದಷ್ಟು ದಾಖಲಾತಿಗಳನ್ನ ತಗೊಂಡು ಕೊಚ್ಚಿಗೆ ಹೋಗ್ತಾರೆ. ಕೊಚ್ಚಿಗೆ ನೋಟಿಸ್ ಅನ್ನ ಕೊಟ್ಟು ನಿರಂತರವಾಗಿ ಕರೆಸಿಕೊಂಡು ಅವ್ರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಅಷ್ಟೇ ರಾಯ್ ಅವರು ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಮೇನ್ ರೀಸನ್ಸ್ ಏನು? ಒಂದೇನಾದ್ರೂ IT ಅಧಿಕಾರಿಗಳ ಕಿರುಕುಳನ, ರಾಜಕಾರಣಿಗಳು ಹಣ ವಾಪಸ್ ಕೊಡುವಂತೆ ಕೇಳ್ತಿರುವಂತ ಒತ್ತಡನ, ಅಥವಾ ಇನ್ನಿತರ ಏನಾದ್ರೂ ಪರ್ಸನಲ್ ಇಶ್ಯೂಸ್ ಏನಾದ್ರೂ ಇತ್ತ ಅನ್ನುವಂತ ಒಂದು ಆಯಾಮದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಲಿಸ್ಟ್ಗಳು ಮಾಡ್ತಾ ಹೋದ್ರೆ ಸಾಕಷ್ಟು ಕಾರಣಗಳು ಸಿಗ್ತವೆ, ನೋ ಡೌಟ್. ಆದ್ರೆ ಅವ್ರು ಯಾರ್ಯಾರಿಗೆಲ್ಲ ಈಗ ಸಾಲ ಆದ್ರೆ ಅವರು ದುಡ್ಡು ಇನ್ವೆಸ್ಟ್ ಮಾಡಿದಂಥವ್ರು ಅವರಿಗೆ ವಾಪಸ್ ಕೇಳುವಂತ ಸಂದರ್ಭದಲ್ಲಿ ಕೇಳ್ತಾ ಇದ್ರು ಅನ್ನುವಂಥದ್ದು ಓಕೆ, ಅದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಬರುತ್ತೆ. ಬಟ್ ಟೈಮ್ ಅನ್ನ ನೋಡೋದಾದ್ರೆ ಕೇರಳ ಎಲೆಕ್ಷನ್ ಇರುವಂತ ಸಂದರ್ಭದಲ್ಲೇ IT ಇಲಾಖೆ ದಾಳಿ ಆಗಿರುವಂಥದ್ದು. IT ಇಲಾಖೆ ಎಲೆಕ್ಷನ್ ಟೈಮ್ನಲ್ಲಿ ದಾಳಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ IT ದಾಳಿ ಯಾವಾಗಲೂ ಕೂಡ ಫೈನ್ ಆಧಾರದ ಮೇಲೆ ನಿಂತಿರುತ್ತೆ. ಫೈನ್ ಹಾಕಿ ಬೇಕಾದ್ರೆ ಅವ್ರು ಆರಾಮಾಗಿ ತಾವೇನೇ ಅಂದ್ರೆ ಎಷ್ಟೇ ದುಡ್ಡು ಮಾಡಿದ್ರು ಕೂಡ ಅದಕ್ಕೆ ಫೈನ್ ಅನ್ನ ಕಟ್ಕೊಂಡ್ಬರ್ಬೋದು. ಬಟ್ ನೆಕ್ಸ್ಟ್ ಏನಾದರೂ ED ದಾಳಿ ಆಗ್ಬೋದು, ಮತ್ತಿನ್ನೊಂದು ಯಾವುದೋ ದಾಳಿ ಆಗ್ಬೋದು ಅನ್ನುವಂಥ ಬೆದರಿಕೆನೂ ಕೂಡ ಏನಾದರೂ ಅವರಿಗೆ ಬರ್ತಾ ಇತ್ತಾ? ಆ ಒಂದು ನಿಟ್ಟಿನಲ್ಲೂ ಕೂಡ ಏನಾದರೂ ತನಿಖೆಯನ್ನ ಮಾಡಲಾಗ್ತದೆ. ಬಿಕಾಸ್ ಎಲೆಕ್ಷನ್ ಟೈಮ್ನಲ್ಲಿ ಸಾವಾಗಿರೋದು. ಎಸ್, ಖಂಡಿತವಾಗ್ಲೂ ಪೃಥ್ವಿ ನೀವು ಹೇಳ್ದಂಗೆ ಅದು ಜಸ್ಟ್ ಫೈನೇಬಲ್ ಅಫೆನ್ಸ್ ಅಷ್ಟೇ. ಅದು ಒಂದ್ ವೇಳೆ ಏನಾದ್ರೂ ತೆರಿಗೆ ವಂಚನೆಯನ್ನ ಮಾಡಿದ್ದಾರೆ ಅಂತಂದಂತ ಪಕ್ಷದಲ್ಲಿ 50% ಆಗಿರ್ಬೋದು ಅಥವಾ 100%, 150% ಕೂಡ ಅಷ್ಟೇ ಫೈನ್ ಹಾಕುವಂತಹದ್ದು IT ಅಧಿಕಾರಿಗಳು ಇರುವಂತದ್ದು. ಆದ್ರೆ ಇಲ್ಲಿ ಒಂದ್ ವೇಳೆ ಏನಾದ್ರೂ ಅವರು ಇಂತಿಷ್ಟೇ ಹಣವನ್ನ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತಂದ್ರೆ 10,000 ಕೋಟಿ ಇರುವಂತಹ ಒಡೆಯನಿಗೆ ಆ ಒಂದು ದುಡ್ಡು ಫೈನ್ ಕಟ್ಟುವಂತದ್ದೇನು ದೊಡ್ಡದಾಗಿರಲಿಲ್ಲ. ಫೈನ್ ಕಟ್ಟಬಹುದಾಗಿತ್ತು, ಆ ಒಂದು ಕೇಸ್ನಿಂದ ಹೊರಗಡೆ ಬರಬಹುದಾಗಿತ್ತು. ಆದ್ರೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ ED ಅವರೇನಾದ್ರೂ ಎಂಟ್ರಿ ಆಗಬಹುದಾ ಈ ಒಂದು ಪ್ರಕರಣದಲ್ಲಿ? ಒಂದು ಕೆರೆ ತೆರಿಗೆ ವಂಚನೆ ಮಾಡಿರುವಂತಹ ಹಣವದಲ್ಲೇನಾದ್ರೂ ಇವರು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹದ್ದು ಅಥವಾ ಹವಾಲಾ ರೂಪದಲ್ಲಿ ಹಣ ವರ್ಗಾವಣೆ ಆಗಿರುವಂತಹದ್ದು, ಈ ರೀತಿಯಾಗಿ ಏನಾದ್ರೂ ಇದ್ದಂತಹ ವೇಳೆಯಲ್ಲಿ ಮಾತ್ರ ED ಅಧಿಕಾರಿಗಳ ಒಂದು ಎಂಟ್ರಿ ಅನ್ನುವಂಥದ್ದು ಆಗುತ್ತದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಿಜಕ್ಕೂ ಕೂಡ ಅಷ್ಟೇ IT ದಾಳಿಯಿಂದಾಗಿಯೇ ಇವರು ನೊಂದಿದ್ರ, IT ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಆದಂತಹ ಬಳಿಕ ED ಅವರು ಕೂಡ ಅಷ್ಟೇ ದಾಳಿ ಮಾಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇವರಿದ್ರ. ಒಂದು ವೇಳೆ IT ಮತ್ತು ED ಎರಡೂ ಕೂಡ ಅಷ್ಟೇ ಸೆಂಟ್ರಲ್ ಏಜೆನ್ಸಿಗಳೇನಾದ್ರೂ ಈ ರೀತಿಯಾಗಿ ತನ್ನ ಮೇಲೆ ಬಿದ್ದಂತಹ ವೇಳೆಯಲ್ಲಿ ತನ್ನ ಇಡೀ ಕೆರಿಯರ್ ಅನ್ನುವಂತಹದ್ದು ಹೋಗಬಹುದು ಅನ್ನುವಂತ ಒಂದು ಯೋಚನೆಯನ್ನೇನಾದ್ರೂ ಮಾಡಿದ್ರ ಅನ್ನುವಂಥದ್ದು ಕೂಡ ಅಷ್ಟೇ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂತದ್ದು. ಆದ್ರೆ ಬಹುತೇಕ ಬರೀ ಈ IT ಅಧಿಕಾರಿಗಳ ಒಂದು ದಾಳಿಯಿಂದ ಆತ ಕುಗ್ಗಿದ್ದಾರೆ ಅಂತಂದ್ರೆ ಇದನ್ನ ಯಾರೂ ಕೂಡ ಊಹೆಯನ್ನ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ
ಈ IT ಅಧಿಕಾರಿಗಳು ದಾಳಿ ಮಾಡಿದ್ರು ಕೂಡ ಅಷ್ಟೇ ತೆರಿಗೆ ಇಷ್ಟು ವಂಚನೆ ಮಾಡಿದ್ರೆ ಇಷ್ಟು ದಂಡವನ್ನ ಕಟ್ಟಬೇಕಂತ ಮಾತ್ರ ಹೇಳ್ತಾರೆ. ಇದಕ್ಕೆ ಬಹುತೇಕ ರಾಯ್ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು, ಅಥವಾ ಇನ್ನಿತರ ಬೇರೆ ರೀತಿಯಾದಂತ, ಯಾಕಂದ್ರೆ ಈ ಎಲೆಕ್ಷನ್ ಟೈಮ್ ನಲ್ಲಿ ರೈಡ್ಗಳಾಗುತ್ತವೆ, ಅದರಲ್ಲೂ ಕೂಡ ಕೇರಳ ಎಲೆಕ್ಷನ್ ಹತ್ರ ಇರುವಂತಹ ಸಂದರ್ಭದಲ್ಲಿ ರೈಡ್ ಆಗುತ್ತೆ. ಒಂದು ವೇಳೆ ಏನಾದ್ರೂ ಕೇರಳ ಎಲೆಕ್ಷನ್ಗೆ ಫಂಡ್ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಒತ್ತಡಗಳನ್ನುವಂಥದ್ದು ಈತನಿಗೆ ಬರ್ತಾ ಇತ್ತ ಅನ್ನುವಂಥದ್ದು ಕೂಡ ಈಗ ಅನುಮಾನಗಳಲ್ಲಿ ಒಂದಾಗಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ಪ್ರಕರಣವನ್ನ ಬಹಳ ಅಂದ್ರೆ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಈ ಪ್ರಕರಣವನ್ನ ಕೇವಲ ಅಶೋಕ್ ನಗರ ಪೊಲೀಸರಿಂದಲೇ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಕಷ್ಟ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಬೇರೆ ರಾಜ್ಯಗಳಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಥವಾ ಬೇರೆ ಬೇರೆ ಸ್ಟೇಟ್ಸ್ ಹೋಗ್ಬಿಟ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಪೊಲೀಸರ ಕೈಲಿ ಅಷ್ಟೊಂದು ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪ್ರಕರಣವನ್ನ ಯಾವ್ದಾದ್ರು ತನಿಖಾ ಏಜೆನ್ಸಿಗೆ ಕೊಡುವಂತ ನಿರ್ಧಾರವನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಆಗೇನಾದ್ರೂ ಹೋದಂತ ವೇಳೆಯಲ್ಲಿ ಒಂದು SIT ರಚನೆ ಅಥವಾ ಪ್ರಾಪರ್ಟಿಯ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ IT ED ಅವರೆಲ್ಲ ತನಿಖೆ ಮಾಡ್ತಾರೆ. ಬಟ್ ಸಾವಿಗೆ ಏನ್ ಕಾರಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ನೋಡೋಣ. ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಕೇರಳ ಮೂಲ ಅನ್ನುವಂಥದ್ದು ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಕೇರಳ ಮೂಲದ ವಿಚಾರ ಬಂದಾಗ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯ ವರ್ತಿಸಿದೆ ಎಲ್ರಿಗೂ ಗೊತ್ತಿರುವಂತ ವಿಚಾರನ ಕಾದ್ ನೋಡೋಣ ಮಂಜು ಏನಾಗುತ್ತೆ ಅಂತ. ನಾ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ CJ ರಾಯ್ ಆತ್ಮಹತ್ಯೆ, ಬೌರಿಂಗ್ ಆಸ್ಪತ್ರೆಯಲ್ಲಿರುವಂಥದ್ದು CJ ರಾಯ್ ಮೃತದೇಹ. ಕೆಲವೇ ಹೊತ್ತಿನಲ್ಲಿ ಅವರ ಮರಣೋತ್ತರ ಪರೀಕ್ಷೆ ಕೂಡ ಆಗುತ್ತೆ. 10 ಗಂಟೆ ಟೈಮಿಗೇನೋ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅಶೋಕನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ದಾಖಲಾಗಿರುವಂಥದ್ದು. ಕಾನ್ಫಿಡೆಂಟ್ ಗ್ರೂಪ್ MD ಜೋಸೆಫ್ ಕೊಟ್ಟಿರುವಂತ ದೂರಿನ ಅನ್ವಯ FIR ದಾಖಲು ಮಾಡಲಾಗಿದೆ. ಪೊಲೀಸರ ಮುಂದಿನ ತನಿಖೆ ಹೇಗಿರುತ್ತೆ? ಆತ್ಮಹತ್ಯೆ ಸ್ಥಳದಲ್ಲಿದ್ದಂಥ IT ಆಫೀಸರ್ಸ್ಗಳಿಗೆ ನೋಟಿಸ್ ಅನ್ನ ಕೊಡಲಾಗುತ್ತಾ? ನೋಟಿಸ್ ನೀಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಿದ್ದಾರೆ. ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ. ಏನಾಯ್ತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ನೀವೇನಾದ್ರೂ ಪ್ರೆಷರ್ ಹಾಕಿದ್ರ ಅದು ಇದು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರ್ತಾವಲ್ವಾ? ಯಾಕೆಂದ್ರೆ ಅಲ್ಲಿ CCTV ಕೂಡ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಆದ್ರೆ ಅದೊಂದು 6 ತಿಂಗಳಿಂದ ವರ್ಕ್ ಆಗ್ತಿರ್ಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಸರ್ಕಾರ ಹೇಳ್ತಾ ಇದ್ನಲ್ಲ, ಸ್ಪೆಷಲಿ ಕೇರಳದ ಟಚ್ ಇದ್ದಂಥ ಸಂದರ್ಭದಲ್ಲಿ ಅದನ್ನ ಇನ್ನಷ್ಟು ಗಂಭೀರ. ಈಗ ಆಲ್ಮೋಸ್ಟ್ ಎಲ್ಲ ಪ್ರಕರಣನೂ ಕೂಡ ಸೀರಿಯಸ್ ಆಗಿ ತಗೊಳ್ತಾರೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದ್ರೆ ಕೇರಳ ಟಚ್ ಬಂದಂತ ಸಂದರ್ಭದಲ್ಲಿ ಆ ಸೀರಿಯಸ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾದೇಶ್, CJ ರಾಯ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ಆಗುತ್ತೆ, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ಸ್ಗಳು ಅಂತ ನೋಡುವಂತ ಸಂದರ್ಭದಲ್ಲಿ ಎಷ್ಟು ಸೀರಿಯಸ್ ಆಗಿ ಈ ಪ್ರಕರಣದಲ್ಲಿ ತನಿಖೆ ಇಳಿದಿದ್ದಾರೆ ಪೊಲೀಸರು ಅಂತ? ಪೃಥ್ವಿ, ಈಗಾಗಲೇ CJ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಕಮಿಷನರ್ ಕೂಡ ನಿನ್ನೆ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ, ಜೊತೆಗೆ ಆಫೀಸರ್ಗಳ ಅಂದ್ರೆ IO ಯಾರಿದ್ದಾರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ತೀವ್ರ ತನಿಖೆ ಮಾಡೋದಕ್ಕೂ ಕೂಡ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ತನಿಖಾ ಭಾಗವಾಗಿ ಸ್ಪಾಟ್ ಮಹಾಜರು ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇವರ ಸಾವಿಗೆ ಅಂದ್ರೆ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಅಂದ್ರೆ ಮೋಟಿವೇಶನ್ ಏನು ಈ ಒಂದು ಸಾವಿಗೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ಪೊಲೀಸರು ಕೆದಕುವಂತ ಕೆಲಸವನ್ನು ಮಾಡ್ತಾರೆ. ಪ್ರಾಥಮಿಕ ಹಂತವಾಗಿ ಈಗಾಗಲೇ CJ ರಾಯ್ ಅವರ ಸಹೋದರ ಬಾಬು ಅವರ ಆರೋಪದಂತೆ ಇಲ್ಲಿ IT ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅದಾದ್ಮೇಲೆ ವಿಚಾರಣೆಗಾಗಿ ಒತ್ತಡ ಹಾಕಿದ್ದಾರೆ. ಒಂದಷ್ಟು ಈ ಒಂದು ವಿಚಾರವನ್ನ ಅವರು ಮಾನಸಿಕವಾಗಿ ತೆಗೆದುಕೊಂಡು ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತೇಳಿ ಒಂದಷ್ಟು ಶಂಕೆಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ IT ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ. ಯಾಕಂದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಈ ಒಂದು IT ದಾಳಿ ಕೂಡ ನಡೆಯುತ್ತಿತ್ತು. ದಾಳಿ ನಡೆಯುವಂತ ಸಂದರ್ಭದಲ್ಲೂ ಕೂಡ IT ದಾಳಿಗೆ ಸಹಕಾರ ನೀಡುವಂತ ಕೆಲಸವನ್ನು ಕೂಡ CJ ರಾಯ್ ಅವರು ಮಾಡಿದ್ರು. ಆದ್ರೆ ನಿನ್ನೆ ಮಧ್ಯಾಹ್ನ 3 ಗಂಟೆಯ ನಂತರ ಏನ್ ನಡೆದಿತ್ತು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವರು 3 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ತಮ್ಮ ಕಚೇರಿಗೆ ಬಂದಿದ್ರು ಅಂತೇಳಿ ಅವರ MD ದೂರಿನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. 3 ಗಂಟೆಗೆ ಅವರು ಬಂದಂತ ಸಂದರ್ಭದಲ್ಲಿ ನಾನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ, ಜೊತೆಗೆ 3 ಗಂಟೆಯ ನಂತರ ಒಂದು 10 ನಿಮಿಷ ನಮಗೆ ಟೈಮ್ ಬೇಕು, ನಾನು ನನ್ನ ತಾಯಿ ಜೊತೆ ಮಾತಾಡ್ತೀನಿ ಅಂತೇಳಿ ಆತ ಒಂದು 10 ನಿಮಿಷದ ಒಂದು ಟೈಮನ್ನು ತೆಗೆದುಕೊಂಡು MDಯನ್ನ ತನ್ನ ಕ್ಯಾಬಿನಿಂದ ಹೊರಗಡೆ ಕಳಿಸಿರ್ತಾರೆ. ಅದಾದ್ಮೇಲೆ 10 ರಿಂದ 15 ನಿಮಿಷವಾಗಿ ನೋಡುವಂತ ಸಂದರ್ಭದಲ್ಲಿ ಅವರು ಶೂಟ್ಔಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಒಂದು ಟೈಮ್ ನ ಪೀರಿಯಡ್ ನಲ್ಲಿ ಏನಾಗಿತ್ತು, ಬೆಳಗ್ಗೆಯಿಂದಲೂ ಕೂಡ ಅವರ ಮನಸ್ಥಿತಿ ಯಾವ ರೀತಿ ಇತ್ತು, ಬೆಳಗ್ಗೆಯಿಂದಲೂ ಕೂಡ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಅವರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಮತ್ತೆ ಯಾವ ಒಂದು ವಿಚಾರವಾಗಿ ಅವರು ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸಲಾಗುತ್ತೆ. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ.